ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತಂದರೆ ಇವತ್ತು ಬೆಳಗ್ಗೆ ತಿಂಡಿಗೆ ಬೀಟ್ರೂಟ್ ಪಲ್ಯ ಮತ್ತು ಪಾಲಕ್ ದಾಲ್ ಮಾಡಿಬಿಟ್ಟೆ. ಯಾಕಂದರೆ ಮನೆ ಮುಂದೆ ಸೊಪ್ಪು ಬಂದುಬಿಡ್ತು, ಸೊಪ್ಪು ತರಕಾರಿ. ನಮ್ಮ ಕಡೆ ಯೂಶ್ವಲಿ ನಾನ್ ವೆಜ್ ಜಾಸ್ತಿ ಅಲ್ವಾ, ಬಟ್ ಇವಾಗ ನಮ್ಮಲ್ಲಿ ನಾನ್ ವೆಜ್ ಇಲ್ಲ, ದೇವಸ್ಥಾನದ ಪೂಜೆ ಇದೆ ಊರಲ್ಲಿ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಮಾಡಿಬಿಟ್ಟೆ ಎರಡೂ, ಮಧ್ಯಾಹ್ನ ಮತ್ತು ಬೆಳಗ್ಗೆಗೆ ಸೇರಿ. ಅದಾದಮೇಲೆ ಇವತ್ತಾಕೋ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇತ್ತು, ಅಮ್ಮು ಮೂವಿ ನೋಡ್ಕೊಂಡು ಕೂತಿದ್ದೆ. ಈ ಮೂವಿ ತುಂಬ ವರ್ಷಗಳ ಹಿಂದೆಯೇ ರಿಲೀಸ್ ಆಗಿರೋದು, ನನಗೆ ಗೊತ್ತಿರಲಿಲ್ಲ. ಇವತ್ತು ಪ್ರೈಮ್ನ ನಾನು ಚೆಕ್ ಮಾಡ್ತಾಯಿದ್ದೆ, ಟಿ ವಿಲಿ ಚೆಕ್ ಮಾಡ್ತಾಯಿದ್ದೆ, ಆವಾಗ ಈ ಮೂವಿ ಸಿಕ್ತು. ನನಗೆ ಇವರು ಆ್ಯಕ್ಟ್ರೆಸ್ ಹೆಸರು ಗೊತ್ತಿಲ್ಲ, ಬಟ್ ಅವ್ರು ನಂಗೆ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ರು ಒಂಥರ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಚೆಕ್ ಮಾಡ್ತಾಯಿದ್ದೆ, ಅಂದರೆ ಇಷ್ಟ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿ ಅಂದರೆ ಮಾಡಿದ್ದಾರೆ ಆ್ಯಕ್ಟಿಂಗು. ಮೂವಿ ಫಸ್ಟ್ ಹಾಫ್ ನಂಗೆ ಇಷ್ಟ ಆಯಿತು, ಸೆಕೆಂಡ್ ಹಾಫ್ ಏನೋ ಒಂಥರ ಬೇರೆ ಥರ ಇತ್ತು. ಸೊ ಓವರಲ್ಲಾಗಿ ನೋಡ್ಬೋದು, ಒಂದ್ಸರಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಏನೋ ಒಂಥರ ಅಂದರೆ ಹಸ್ಬೆಂಡ್ ಹೆಂಗೆ ಬೇರೆ ಥರ ಟರ್ನ್ ಆಗ್ತಾರೆ ಅನ್ನೋ ಥರ ಮೂವಿ ಚೆನ್ನಾಗಿದೆ. ನಿಮಗೂ ಇಷ್ಟ ಆದರೆ ನೋಡಿ ಗೈಸ್, ಓಕೆನಾ? ಎರಡೇ ಅಲ್ಲಿದೆಯಲ್ಲಪ್ಪ ಒಬ್ರಿಗೆ. ಬೇಡ ಬೇಡ ಹೋಗೋಣ, ಬೇಡ. ಅದಾದಮೇಲೆ ನಮ್ಮ ಅಕ್ಕ ಪಾಪುನ ಸ್ವಲ್ಪ ಆಚೆ ಕಡೆ ಸುತ್ತಾಡಿಸ್ಕೊಳ್ತಾ ಇದ್ದೆ, ಅಂದರೆ ಸೈಕಲ್ ಇತ್ತಲ್ವ, ಸೊ ಅದ್ರ ಮೇಲೆ ಕೂರಿಸ್ಕೊಂಡು. ಗೈಸ್ ಇಲ್ಲೊಂದು ಕಾಗೆ ಇದೆ ನೋಡಿ, ಪಾಪ ಹುಷಾರಿಲ್ಲ ಅನಿಸುತ್ತೆ, ಅದು ಹಾರ್ತಾನೇ ಇಲ್ಲ, ಹಾಗೆ ಇದೆ. ಮುಟ್ಟಕ್ಕೆ ಭಯ ಆಗ್ತಿದೆ, ಏನಾದರೂ ಆಗಿದೆ ಅಂತ ನೋಡೋಕ್ಕೆ. ಕಾಗೆ ಯೂಶ್ವಲಿ ಇಷ್ಟು ಹತ್ರದಿಂದ ಯಾರಿಗೂ ಸಿಗಲ್ಲ ತಾನೆ, ಮೇ ಬಿ ಪಾಪ ಹುಷಾರಿರಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಪಾಪ ಅದಲ್ಲೇ ಕೂತಿತ್ತು, ಎದ್ದೇ ಹೋಗ್ತಿರ್ಲಿಲ್ಲ ಗೈಸ್ ಅದು. ನಮ್ಮ ಮಾವನ ಮಗಳು ಮದುವೆ ಇದೆ ಅಂತ ಹೇಳಿದ್ನಲ್ವ, ಸೊ ಅದಕ್ಕೋಸ್ಕರ ಅಮ್ಮ ಹೊಸಗೋಡೆ ಬಿಡಿಸ್ತಾ ಇದ್ದಾರೆ. ಏನಂತಂದರೆ ಅವರು ಪಾಪುನೂ ನೋಡ್ಕೋತಾರೆ ಆಯಿತಾ, ಪಾಪು ನೋಡಿಕೊಂಡು ಸ್ವಲ್ಪ ಟೈಮ್ ಸಿಗುತ್ತಲ್ಲ, ಅವಳು ಮಲಗಿದಾಗ ಹೊಸಗೋಡೆ ಬಿಡಿಸ್ಕೊಂಡು ಕೂತಿರ್ತಾರೆ. ನಮ್ಮಮ್ಮ ಮಲ್ಟಿ ಟ್ಯಾಲೆಂಟೆಡ್ ಗೈಸ್. ಅವ್ರು ಏನೇನು ಮಾಡ್ತಾರೆ ಅಂತಂದರೆ ಬಟ್ಟೆ ಹೊಲಿತಾರೆ, ಆಮೇಲೆ ಸ್ಯಾರಿ ಕುಚ್ಚು ಹಾಕ್ತಾರೆ, ಚೌಲಿ ಮಾಡ್ತಾರೆ, ಅಂದರೆ ಕೂದಲಲ್ಲಿ ಚೌಲಿ ಮಾಡ್ತಾರಲ್ಲ ಅದು, ಹಸೆಗೋಡೆ ಬಿಡಿಸ್ತಾರೆ, ರಂಗೋಲಿನ ಸೂಪರಾಗಿ ಹಾಕ್ತಾರೆ, ಆಮೇಲೆ ಅಡುಗೆ ಸಖತ್ತಾಗಿ ಮಾಡ್ತಾರೆ. ಅವ್ರಿಗೆ ಬರ್ತೇ ಇರೋದೇ ಇಲ್ಲ, ಅವ್ರು ನಮಗೆ ಬೈತಾರೆ ನಿಮಗೇನು ಬರಲ್ಲ ಅಂತೇಳಿ ಅಂತ. ಅಷ್ಟು ಮಲ್ಟಿ ಟ್ಯಾಲೆಂಟೆಡ್ ಅವರು ಬಾಯಲ್ಲಿ ಹೆಂಗಿದ್ದರು ಕೈಯಲ್ಲೂ ಹಾಗೆ ಇದ್ದಾರೆ. ಸೊ ತುಂಬ ಕೆಲಸಗಳನ್ನ ಮಾಡ್ತಾರೆ. ಇವತ್ತೊಂದು ಆರ್ಡ್ರ್ ಬಂದಿದೆ ನಂದು, ಅಂದರೆ ಇದು ನಾರ್ಮಲ್ ಆರ್ಡ್ರ್ ಥರ ಅಲ್ಲ, ಏನೋ ತಿನ್ನೋದನ್ನು ತರಿಸಿದ್ದೀನಿ. ಸೊ ನಾನು ಫಸ್ಟು ಯೂಸ್ ಮಾಡಿ ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ಇನ್ನು ನಾನು ಓಪನ್ ಕೂಡ ಮಾಡಿಲ್ಲ, ಇವತ್ತಷ್ಟೇ ಬಂತು ಇದು. ಗೈಸ್ ನಾನು ಇಷ್ಟೊಂದು ಆರ್ಡರ್ಸ್ ಬಂದಿದೆ. ಸೊ ಇವಾಗ ನೋಡ್ತಾ ಹೋಗೋಣ ಏನೇನೋ ಅಂತ ಹೇಳಿ. ಕೆಲವೊಂದು ಇಟ್ಕೋತೀನಿ, ಕೆಲವೊಂದು ವಾಪಸ್ ಮಾಡ್ತೀನಿ. ಮದುವೆ ಮನೆಗೂ ಸೇರಿ ಸ್ವಲ್ಪ ಬೇರೆ ಬೇರೆ ಐಟಮ್ಸ್, ಬಟ್ಟೆ ಅಲ್ಲದೇ ಬೇರೆ ಬೇರೆ ಐಟಮ್ಸ್ ಕೂಡ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಏನೇನಂತ ಹೇಳಿ. ಸೊ ಮೊದಲನೇದಾಗಿ ನಾನು ಆರ್ಡರ್ ಮಾಡಿರೋದು ಹೇರ್ ಎಕ್ಸ್ಟೆನ್ಷನ್. ಯಾಕಂತಂದರೆ ನನಗೆ ಈ ಸರಿ ತುಂಬ ನನ್ನ ಹೇರ್ ಆ್ಯಕ್ಚುಲಿ ಸಾಕು, ಅದಕ್ಕೇನು ಎಕ್ಸ್ಟೆನ್ಷನ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಈ ಸರಿ ನಾನು ತುಂಬ ದೊಡ್ಡ ಜಡೆ ಹಾಕ್ಕೊಳ್ಳೋಣ ಅಂತಿದ್ದೀನಿ, ಐ ಮೀನ್ ಉದ್ದದ ಜಡೆ. ಸೊ ಹಾಗಾಗಿ ಈ ಥರ ಎಕ್ಸ್ಟೆನ್ಷನ್ ಆರ್ಡ್ರ್ ಮಾಡಿದ್ದೀನಿ, ಉದ್ದ ಇರೋದು. ಸೊ ಈ ಥರ ಇದೆ. ಇದಕ್ಕೆ 5 ಕ್ಲಿಪ್ ಇದೆ, 1 2 3 4 5 ಕಾಣಿಸ್ತಿದೆಯಾ? ಸೊ 5 ಕ್ಲಿಪ್ ಇದೆ. ಹೇರ್ ಎಕ್ಸ್ಟೆನ್ಷನ್ ಹಿಂಗಿದೆ, ಮೇ ಬಿ ಇದು ಸಾಕು ಅಂತ ಅನಿಸುತ್ತೆ. ಇದಲ್ಲದೆ ಇನ್ನೂ ಒಂದಿದೆ, ಇರಲಿ ಅಂತ ಹೇಳಿ ಎರಡನ್ನೂ ಮಾಡಿದ್ದೀನಿ. ಸೊ ನೋಡೋಣ ಗೈಸ್, ಇದು ಚೆನ್ನಾಗಿದೆ, ಇಟ್ಕೋತೀನಿ. ಅದಾದಮೇಲೆ ಇದೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ಕಾಟನ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಅಂದರೆ ಏನಂತೀರ, ದುಪ್ಪಟ್ಟ ಇದೆ, ಜೊತೆಗೆ ಪ್ಯಾಂಟ್ ಇದೆ. ಇದು ದುಪ್ಪಟ್ಟ ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ಇದೆ, ಪ್ಯಾಂಟು ಪ್ಲೇನ್ ಇದೆ. ಆ್ಯಂಡ್ ಟಾಪ್ ಬಂದುಬಿಟ್ಟು ಯಾವ ಥರ ಇದೆಯಪ್ಪ, ಫುಲ್ ಡಿಸೈನ್ಸ್ ಇದೆ, ಅಂದರೆ ಇದು ಎಂಬ್ರಾಯ್ಡ್ರಿ ಅನಿಸುತ್ತೆ. ಸೊ ಈ ಥರ ಡಿಸೈನ್ ಇದೆ, ಚೆನ್ನಾಗಿದೆ ಅಲ್ಲ? ಸೊ ಈ ಥರ ಇದೆ. ಇದಾಯ್ತಾ ಒಂದು ಡ್ರೆಸ್ಸು. ಅದಾದಮೇಲೆ ಇದೇನಂತ ಗೆಸ್ ಮಾಡ್ತೀರಾ?
ಈ ಥರ ಇದೆ. ಬಟ್ಟೆ ಅಂತೂ ಅಲ್ವೇ ಅಲ್ಲ, ನಾನು ಹೇಳ್ದೆ ಅಲ್ಲ. ಸೊ ಮದುವೆ ಮನೆಗಂತ ಆರ್ಡ್ರ್ ಮಾಡಿದ್ದು, ಬರೀ ಬಟ್ಟೆ ಮಾತ್ರ ಆರ್ಡ್ರ್ ಮಾಡಿಲ್ಲ, ಇನ್ನು ಬೇರೆ ಬೇರೆ ಐಟಮ್ಸ್ ಕೂಡ ಮಾಡಿದ್ದೀನಿ. ಇದೇನಂತಂದರೆ ಹೇರ್ಸ್ಗೆ ಹಾಕೋದು, ಹೇರ್ ಪಿನ್ ಥರನೇ, ಬಟ್ ಇದು ಒಂದ್ಸರಿ ಜಡೆ ಹಾಕಿದ್ಮೇಲೆ ಮಧ್ಯ ಮಧ್ಯ ಹಾಕೋದು. ಅಂದರೆ ಇದು ಯು ಪಿನ್ನಲ್ಲಿ ಬರುತ್ತೆ. ಯು ಪಿನ್ ಜೊತೆಗೆ ಲೈಕ್ ಸ್ವಲ್ಪ ಹೊಳೆಯೋ ಥರ ಕಾಣಿಸುತ್ತೆ. ಈ ರೀತಿಯಾಗಿ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ಇದಕ್ಕೆ ಯಾವುದೇ ಥರದ ಇದಿಲ್ಲ, ಏನಂದರೆ ನಿಮಗಿದು ಹೊಳೆಯೋ ಥರ ಕಾಣಿಸ್ತಿರ್ಬೋದು, ಬಟ್ ಇದಕ್ಕೆ ಯಾವುದೇ ಥರ ಹರಳಿಲ್ಲ. ಆದರೆ ಇದು ಹಾಗೇ ಇದೆ, ಎಲ್ಲನೂ ಅಷ್ಟೇ, ಎಲ್ಲನೂ ಇದೇ ಥರ ಇದೆ. ಸೊ ಇದು ನಾನು ಉದ್ದ ಜಡೆ ಹಾಕೊಂಡಾಗ ಯೂಸ್ ಆಗುತ್ತೆ ಅಂತ ಹೇಳಿ ಆರ್ಡ್ರ್ ಮಾಡಿದೆ. ಗೈಸ್, ನಾನು ಇವಾಗಷ್ಟೇ ಓಪನಿಂಗ್ ವೀಡಿಯೋ ಮಾಡ್ತಾಯಿದ್ದೆ ಆಯಿತಾ, ಅಂದರೆ ಏನೇನು ಆರ್ಡರ್ಸ್ ಬಂದಿತ್ತು ಅಂತ ಹೇಳಿ. ಅಷ್ಟರಲ್ಲಿ ಮತ್ತೆ ಇನ್ನೂ ಒಂದು 5-6 ಆರ್ಡ್ರ್ ಬಂತು. ಅದನ್ನೇ ತೊಗೊಳ್ಳೋಣ ಅಂತ ಬಂದೆ, ಬಟ್ ಲಕ್ಲಿ ನಮ್ಮಮ್ಮ ಇಲ್ಲ, ಆಚೆ ಹೋಗಿಬಿಟ್ಟಿದ್ದಾರೆ. ಸೊ ಒಳ್ಳೆ ಟೈಮಲ್ಲಿ ಅವ್ರು ಬಂದಿದ್ದಾರೆ. ಈಗ ತೊಗೊಂಡಿದ್ದೀನಿ, ಇದನ್ನು ತೋರಿಸ್ತೀನಿ ನಿಮಗೆ. ನಾನು ವೀಡಿಯೋ ಮಾಡ್ತಾಯಿದ್ದೆ ಮಧ್ಯೆ. ನಮ್ಮ ಮನೇಲಿ ನೋಡಿ ಯಾವಾಗಲೂ ಈ ಥರ ಒಂದು ಬಾಳೆಹಣ್ಣಿನ ಗೊನೆ ಇದ್ದೇ ಇರುತ್ತೆ. ಮುಂಚೆ ಎಲ್ಲ ಬಾಳೆಹಣ್ಣು ಸಿಕ್ಕರೆ ಸಾಕು ಅಂತಿದ್ವಿ ತಾನೆ. ಇವಾಗ ಎಷ್ಟು ವೇಸ್ಟ್ ಆಗಿದೆ ನೋಡಿ, ತಿಂತಾನೇ ಇಲ್ಲ ಯಾರು. ನೆನಪಾದರೆ ಎಲ್ಲ ಒಂದ್ಸರಿ ತಿಂತಾರೆ, ಹಂಗಾಗಿ ಫುಲ್ ಹಾಳಾಗಿಬಿಟ್ಟಿದೆ. ಹಾಗೆ ಇಟ್ಟು ತಿಂದೇನೆ. ನಮ್ಮಮ್ಮ ಇಲ್ಲ ಗೈಸ್, ಎಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ. ಸೊ ಬನ್ನಿ, ಎಷ್ಟು ಆರ್ಡರ್ಸ್ ಇವಾಗ ಬಂತು. ಅಲ್ಲಿ ನೋಡಿ, ನಾನು ರಂಗೋಲಿ ಏನೋ ಸ್ವಲ್ಪ ದೊಡ್ಡದಾಕೋಣ ಅಂತಿದ್ದೆ, ನಮ್ಮಮ್ಮ ಚಿಕ್ಕದಾಕು ಅಂದರು. ಸೊ ಇದನ್ನು ತೊಗೊಂಡು ಇವಾಗ ಇದನ್ನು ಓಪನಿಂಗ್ ವೀಡಿಯೋ ಮಾಡೋಣ. ಅಲ್ಲೊಂದು ರಾಶಿ ಇದೆ, ಇಲ್ಲೊಂದು ರಾಶಿ ಇದೆ. ಅವ್ರು ನೋಡದೇ ಇದ್ರೆ ಸಾಕಷ್ಟೇ. ಏನಂತೀರಾ? ನಾನು ಓಪನಿಂಗ್ ವೀಡಿಯೋ ಮಾಡ್ತಾ ಇದ್ದೆ ಆಯಿತಾ, ಹಾಗೆ ಕಾಲ್ ಬಂತು, ಹಾಗೆ ಹೋಗ್ಬಿಟ್ಟೆ. ನೋಡಿ ಇಷ್ಟು ಬಂದಿದೆ. ಮತ್ತು ನಾವು ಎಲ್ಲಿದ್ವಿ ಅಂದರೆ, ಇದನ್ನು ತೋರಿಸ್ತಾ ಇದ್ನಲ್ವಾ, ಇದು ಯು ಪಿನ್ ಜೊತೆಗೆ ಈ ಥರ ಹಾಕೋದು. ಹೇರ್ಸ್ಗೆ ನಾವು ಜಡೆ ಹಾಕ್ಕೋತೀವಲ್ವ, ಮಧ್ಯದಲ್ಲಿ ಹಿಂಗೆ ಸಿಗಿಸ್ತಾ ಹೋಗೋದು. ಸೊ ಇದು ಸಖತ್ತಾಗಿ ಕಾಣಿಸುತ್ತೆ. ಅದೇ ಹೂವೆಲ್ಲ ಏನೂ ಮುಡ್ಕೊಳ್ಳೋದು ಬೇಡ ಅಂತ ಹೇಳಿ ಈ ಥರ ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಇದು ನಾನು ಸುಮ್ಮನೆ ಪಿಕ್ ನೋಡಿ ಆರ್ಡ್ರ್ ಮಾಡಿದ್ದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಗೊತ್ತಾ, 100 ಸಮಥಿಂಗ್ ಅಷ್ಟೇ ಅನಿಸುತ್ತೆ ದುಡ್ಡು ಕೊಟ್ಟಿರೋದು. ಈ ಡ್ರೆಸ್ಗೆಲ್ಲ ನಾನು ದುಡ್ಡು ಮರ್ತೋಗಿದ್ದೀನಿ, ಬಿಕಾಸ್ ತುಂಬ ಮಾಡಿರೋದ್ರಿಂದ ಅದನ್ನು ಲೇಟಾಗಿ ಹೇಳ್ತೀನಿ. ಸೊ ಅದಾದಮೇಲೆ ಇದೊಂದು ಡ್ರೆಸ್ಸು, ಇದು ಬ್ಲೂ ಕಲರ್ ಡ್ರೆಸ್, ಇದು ಕೂಡ ಕಾಟನ್. ಎಲ್ಲ ಕಾಟನ್ನೇ ಮಾಡಿಬಿಟ್ಟಿದ್ದೀನಿ. ಇವಾಗ ಬೇರೆ ಶಕೆ ಸಿಕ್ಕಾಪಟ್ಟೆ ಇದೆ, ಜೊತೆಗೆ ಕಂಫರ್ಟಬಲ್ ಆಗಿರುತ್ತೆ ಕಾಟನ್ ಅಂತ ಹೇಳಿ ಅಂತ. ಇದು ಚೆನ್ನಾಗಿದೆ ಗೈಸ್, ಸಿಂಪಲ್ ಆಗಿದೆ. ಇದ್ರ ದುಪ್ಪಟ್ಟ ಇದು, ಅಂದರೆ ಸ್ವಲ್ಪ ಡಿಸೈನ್ ಎಲ್ಲ ಇದೆ. ಇದು ಪ್ಯಾಂಟ್, ಆಮೇಲೆ ಈ ಥರ ಇದೆ ಡ್ರೆಸ್ಸು. ಸ್ಲೀವ್ಸಿಗೆ ಏನು ಡಿಸೈನ್ ಇದೆ ಅಲ್ಲ, ಸ್ಲೀವ್ಸಿಗೆ ಕೂಡ ಡಿಸೈನ್ ಇದೆ. ಸೊ ಚೆನ್ನಾಗಿದೆ ಅಲ್ಲ? ಇದನ್ನು ಇದನ್ನ ಇನ್ನೂ ಹಾಕಿ ನೋಡಿಲ್ಲ, ಹಾಕಿ ನೋಡಬೇಕು ಒಂದ್ಸರಿ, ಯಾವುದು ನಂಗೆ ಸೆಟ್ ಆಗುತ್ತೆ ಸೆಟ್ ಆಗಲ್ಲ ಅಂತ ಹೇಳಿ. ಇದೆರಡು ಸೇಮ್ ಬ್ರ್ಯಾಂಡ್ದು, ಬಟ್ ಇದು ಸ್ವಲ್ಪ ಜಾಸ್ತಿ ಪ್ರೈಸ್ ಅನಿಸುತ್ತೆ. ಇದು ಸ್ವಲ್ಪ ಡಿಸೈನ್ ಎಲ್ಲ ಇದೆ. ಇದು ಕಾಟನ್ ಕಂಫರ್ಟಬಲ್ ಆಗಿರೋ ಥರ, ಅಂದರೆ ಡೈಲಿ ವೇರ್ ಇದು. ಸೊ ಇದಕ್ಕೆ ಕಡಿಮೆ ರೇಟ್ ಇತ್ತು. ಇದು ಮರ್ತೋಗಿದ್ದೀನಿ, 500 600 400 ಇದು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಯಾವುದು ನೆನಪಿಲ್ಲ, ಬಿಕಾಸ್ ನಾನು ಹೇಳಿದೆ ಅಲ್ಲ, ತುಂಬ ಮಾಡಿದ್ದೀನಿ. ಇನ್ನೂ ಬರೋಕ್ಕಿದೆ, ಇನ್ನೂ ಒಂದು 10 ಐಟಮ್ ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಂಗೆ ಯಾವುದು ಪ್ರೈಸೇ ನೆನಪಿಲ್ಲ ಗೈಸ್. ನೋಡಿ ಹೇಳಬೇಕು, ಅಷ್ಟೆಲ್ಲ ನಂಗೆ ಪುರ್ಸೋತಿಲ್ಲ ಇವಾಗ. ಸೊ ಇದು ನಾನು ಫುಲ್ ತೋರಿಸಲ್ಲ. ಇದು ನೋಡಿ, ಇದು ಫುಲ್ ಕಾಟನ್ ಥರ, ಅಂದರೆ ಸಾಫ್ಟ್ ಬಟ್ಟೆ. ಇದು ಮೇ ಬಿ ಅಲ್ಲ ಅನ್ಕೋತೀನಿ. ಸೊ ಇದೆರಡು ಮಾಡಿದ್ದೀನಿ. ಇದು ಬಂದು ವೈಟ್ ಟಾಪ್ ಮತ್ತು ವೈಟ್ ಪ್ಯಾಂಟು. ಇದು ಹಾಕೋ ನಂಗೆ ಅಷ್ಟು ಚೆನ್ನಾಗಿ ಇಷ್ಟ ಆಗ್ತಾ ಇಲ್ಲ, ಬಿಕಾಸ್ ಇದು ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ಯೂರ್ ಕಾಟನ್ ಇದು, ಬಟ್ ಇಲ್ಲಿ ನೋಡಿ ಬಟ್ಟೆ ಅಷ್ಟೊಂದು ಚೆನ್ನಾಗಿಲ್ಲ. ಅಂದರೆ ಏನೋ ಒಂಥರ ಇವಾಗಲೇ ಹಳೆ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಓಪನ್ನೇ ಮಾಡಲ್ಲ, ಹಾಗೆ ರಿಟರ್ನ್ ಹಾಕ್ಬಿಡ್ತೀನಿ. ಏನಂತೀರ? ಓಕೆನಾ? ಸೊ ಇದು ಚೆನ್ನಾಗಿದೆ, ಔಟ್ಲುಕ್ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ಮೇ ಬಿ ಒಂದು ಸರಿ ಹಾಕಿದ್ಮೇಲೆ ನಾನು ಮತ್ತೆ ಹಾಕಲಿಕ್ಕೆ ಆಗೋಲ್ಲ, ಅಷ್ಟು ಕೆಟ್ಟದಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಇದೇ ಥರ ಪ್ಯಾಂಟ್, ಇದೇ ಥರ, ಇದಕ್ಕೆ ದುಪ್ಪಟ್ಟ ಇಲ್ಲ, ಅಂದರೆ ವೇಲಿಲ್ಲ. ಸೊ ಇದೆರಡು ಮಾತ್ರನೇ ಇತ್ತು. ಹಾಗಾಗಿ ಇದು ಆರ್ಡ್ರ್ ಮಾಡಿದ್ದೆ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಅಷ್ಟು ಚೆನ್ನಾಗಿಲ್ಲ ಇದು ಕ್ವಾಲಿಟಿ ಒಂಥರ ಇದೆ. ಸೊ ರಿಟರ್ನ್ ಇದ್ದು. ಸೊ ಅದಾದಮೇಲೆ ಇನ್ನೊಂದು ಆರ್ಡ್ರ್ ಇದೆ. ನಾನು ಮುಂಚೆ ಏನು ತೋರಿಸಿದ್ನೋ ಅದೇ ಥರ ಪಿನ್, ಇದು ಹೇರ್ ಪಿನ್ನು. ಅಂದರೆ ಹೇರ್ಸ್ ಜಡೆ ಹಾಕ್ಕೊಂಡು ಎಕ್ಸ್ಟೆನ್ಷನ್ ಹಾಕ್ಕೊಂಡ್ಮೇಲೆ ಇದು ಹಾಕೋದು. ಸೊ ಇದೇನಂತಂದರೆ ಸೇಮ್ ಯು ಪಿನ್ನೇ, ಬಟ್ ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ, ಕಾಣಿಸ್ತಿದೆಯಾ? ಅಂದರೆ ನಾನು ಫುಲ್ಲು ಇದು ತುಂಬ ಕಡಿಮೆ ಇದೆ, ಅದು ಜಾಸ್ತಿ ಇದೆ. ಈ ಥರ ಫ್ಲವರ್ಸ್ ಇದು ಹೂವಿನ ಮಧ್ಯ
ಇದರಲ್ಲಿ ಹರಳಿದೆ, ಅದರಲ್ಲಿ ಹರಳಿರಲಿಲ್ಲ ಆಯಿತಾ. ಹರಳು ಮಧ್ಯ ವೈಟ್ ಕಲರು ಮಣಿ ಬಂದಿದೆ, ಈ ಸರ ಬರುತ್ತಲ್ಲ, ಸೊ ಅದೇ ಥರ ಮಣಿ ಬಂದಿದೆ. ಇದು ತುಂಬ ಇಲ್ಲ, ಇದೇನೆಂದರೆ ಮಧ್ಯ ಮಧ್ಯ ಹಾಕ್ಬೋದಷ್ಟೇ. ಸೊ ಸಾಕು, ಇಷ್ಟಿದ್ರೂ ಸಾಕು. ವಿತ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ಏನಾದರೂ ಹಾಳಾಗಬಾರ್ದು ಅಂತೇಳಿ ಪ್ಯಾಕಿಂಗ್ ಚೆನ್ನಾಗಿದೆ ನೋಡಿ. ಸೊ ಇದನ್ನು ನಾನು ಇಟ್ಕೋತೀನಿ, ಬಿಕಾಸ್ ಇದು ಯೂಸ್ ಆಗುತ್ತೆ ನನ್ನ ಜಡೆಗೆ. ನಾನು ಮದುವೆ ಮನೆ ದಿನ ಜಡೆ ಹಾಕೋತೀನಲ್ಲ, ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿತ್ತು ಜಡೆ ಅಂತ ಹೇಳಿ ಅಂತ. ಬಟ್ ಚೆನ್ನಾಗಿದೆ ಇದು, ಸೊ ಇದನ್ನು ಇಟ್ಕೋತೀನಿ. ಓಕೆನಾ. ಇದು ಅದೇ ಥರ ಇರೋ ಇನ್ನೊಂದು ಆರ್ಡರ್. ಇದು ಕೂಡ ಹೇರ್ ಆಕ್ಸೆಸರೀಸನ್ನೇ ನಾನು ಆರ್ಡ್ರ್ ಮಾಡಿದ್ದು. ಸೊ ಬನ್ನಿ ಏನಂತ ಇದೆ ಅಂತ ತೋರಿಸ್ತೀನಿ. ಇದು ಹಾಳಾಗಬಾರ್ದು ಅಂತೇಳಿ ಈ ಥರ ಹಾಕಿಟ್ಟಿದ್ದಾರೆ. ಇದೇನು ಗೊತ್ತಾ, ಸೇಮ್ ನಾನೇನು ನಿಮಗೆ ತೋರಿಸಿದ್ನೋ ಮುಂಚೆ ಅದೇ ಥರನೇ ಪಿನ್. ಬಟ್ ಏನಂದರೆ ಇದು ಗುಲಾಬಿ ಹೂವಿದೆ. ಮುಂಚೆ ತೋರಿಸಿದ್ದು ಹರಳಿರಲಿಲ್ಲ, ಬರೀ ಅದರಲ್ಲೇ ಅದು ಯೆಲ್ಲೋ ಕಲರ್ ಗೋಲ್ಡನ್ ಕಲರ್ ಬರೋ ಥರ ಮಾಡಿದರು. ಸೆಕೆಂಡ್ ಒನ್ ತೋರಿಸಿದ್ದು ಹರಳು ಮತ್ತು ವೈಟ್ ಕಲರ್ ಮುತ್ತು ಇಟ್ಟಿದ್ರು. ಇದೇನಂತಂದರೆ ಗುಲಾಬಿ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಒಂದೇ ಬರುತ್ತೆ ಪ್ಯಾಕ್ ಅಂದ್ಕೊಂಡೆ, 2 ಬಂತು. ತುಂಬ ಚೆನ್ನಾಗಿದೆ ಅಲ್ಲ, ಗುಲಾಬಿ ಪಿನ್ ಇದು. ಸೊ ಇವಾಗ ನಾನು 3 ಥರದ್ದು ಪಿನ್ ಬಂದಿದೆ ಅಲ್ವಾ, 3 ಥರದ್ದನ್ನು ಹಾಕ್ಕೊಂಡು ಜಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವೆಲ್ಲ ಏನೂ ಮುಡ್ಕೊಳ್ಳಲ್ಲ. ಸೊ ಇದೇ ಥರ ಇರಲಿ ಅಂಥೇಳಿ ನಾನು ಇದನ್ನು ಆರ್ಡ್ರ್ ಮಾಡಿರೋದು. ಸೊ ಇದು ಇಟ್ಕೋತೀನಿ ಗೈಸ್ ನಾನು. ಸೊ ನನಗೆ 3 ಥರದ್ದು ಆಯಿತು ಇವಾಗ ಹೇರ್ಸಿಗೆ. ಇನ್ನೇನು ಬೇಡ, ಸಾಕು ಇಷ್ಟೇ ಅಲ್ವಾ. ಇನ್ನೂ ಜಾಸ್ತಿ ಮಾಡಿಬಿಟ್ರೆ ಜಾತ್ರೆ ಥರ ಆಗೋಗುತ್ತೆ. ಸೊ ಸಾಕದೇನೆ. ಆ್ಯಂಡ್ ಇದು ಇನ್ನೊಂದು ಪುಟಾಣಿ ಐಟಮ್, ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಏನು ಅಂತ ಹೇಳಿ ಅಂತ. ಸೊ ಬನ್ನಿ ನೋಡೋಣ. ಓಪನ್ ಮಾಡಿದ್ದೀನಿ. ಏನಪ್ಪ ಇದು, ನಾನು ಆರ್ಡ್ರ್ ಮಾಡಿರೋದು ಒಂದು 15 ಡೇಸ್ ಮುಂಚೆ. ಸೊ ಹಂಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಇರಿ ನೋಡೋಣ ಏನಂತ. ಇದೇನು ಗೊತ್ತಾ ಗೈಸ್, ಇದು ಜುಮ್ಕಿಗೆ ಸೈಡ್ಗೆ ಹಾಕ್ತಾರಲ್ವ, ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಚೆನ್ನಾಗಿ ಬರುತ್ತಾ ಹೇಗೆ ಬರುತ್ತಾ ನೋಡೋಣ ಅಂಥೇಳಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲಿಲ್ಲ ನೋಡಿ. ವೈಟು, ರೆಡ್ಡು ಮತ್ತು ಗ್ರೀನ್ ಸ್ಟೋನ್ ಇದೆ ಇದರಲ್ಲಿ. ಸಖತ್ತಾಗಿದೆ. ಇರಿ ಒಂದೊಂದೇ ತೋರಿಸ್ತೇನೆ. ಈ ಥರ ಇದೆ. ನನ್ನ ಹತ್ರ ಗೋಲ್ಡ್ ಇದೆ, ಬಟ್ ನನಗೆ ಗೋಲ್ಡ್ ಹಾಕೋದು ಇಷ್ಟ ಇಲ್ಲ. ನಾನು ನಮ್ಮ ಅಮ್ಮಂಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಈ ಸರಿ ಏನೂ ಗೋಲ್ಡ್ ಹಾಕಲ್ಲ ನಾನು ಅಂತ ಹೇಳಿ. ಸೊ ಹಾಗಾಗಿ ನಾನು ಇದು ಆರ್ಡ್ರ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಇದನ್ನೇ ಹಾಕೋತೀನಿ. ನನಗೆ ಸಿಂಪಲ್ಲಾಗಿರೋದು ಬೇಕಿತ್ತು, ಅದೇ ಥರ ಸಿಕ್ಕಿದೆ. ಮದುವೆ ದಿನದ ನಾನು ಏನು ಹಾಕೋತೀನಲ್ವ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅವತ್ತು ತಪ್ಪದೆ ಎಲ್ಲ ವೀಡಿಯೋಸ್ನ ನೋಡಿ. ತುಂಬ ಚೆನ್ನಾಗಿದೆ ಇದು. ಸೊ ಕಾಣಿಸ್ತಿದ್ಯಾ, ಹೀಗೆ ಹಾಕೊಳ್ಳೋದಿದು ಸೈಡ್ಗೆ. ಸೊ ತುಂಬ ಚಿಕ್ಕದಾಗಿದೆ, ತುಂಬ ದೊಡ್ಡದಾಗೂ ಇಲ್ಲ, ತುಂಬ ಚಿಕ್ಕದಾಗೂ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಸೊ ಚೆನ್ನಾಗಿದೆ. ಇದು ಈ ಥರ ಪ್ಯಾಕ್ ಮಾಡಿದರು. ಇರಿ ಇಲ್ಲಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಇನ್ನೊಂದು ಸಾರಿ. ಇವಾಗ ನೋಡಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ತುಂಬ ಚೆನ್ನಾಗಿದೆ ಗೈಸ್. ಅಂದ್ರೂ ಇಷ್ಟು ಕಾಣಿಸ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ, ಬಟ್ ಎದುರುಗಡೆಯಿಂದ ತುಂಬ ಚೆನ್ನಾಗಿದೆ. ಸೊ ಇದನ್ನು ಇಟ್ಕೋತೀನಿ ನಾನು. ಓಕೆನಾ. ನೋಡಿ ಇವಾಗ ಓಕೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಇದೆ. ಸೈಡ್ಗೆ ಹಾಕೋದು, ಜುಮ್ಕಿಗೆ ಹಾಕ್ಕೋತಾರಲ್ವಾ, ಅದು ಬೇಕು ಅಂತಲೇ ಆರ್ಡ್ರ್ ಮಾಡಿದ್ದೆ. ಇದೆಲ್ಲ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಗೈಸ್, ಹೇಳ್ಬಿಡಿ. ಆ್ಯಂಡ್ ಇದೆರಡು ಕೂಡ ಸಿಂಪಲ್ ಆಗಿರೋ ಡ್ರೆಸ್ಸಸ್ಸು. ಇದು ದುಪ್ಪಟ್ಟ ಇರಬೇಕು ಮೇ ಬಿ, ಈ ಥರ ಇದೆ. ಮತ್ತು ಪ್ಯಾಂಟು ಇದೇ ಥರನೇ ಇದೆ ಅನ್ಕೋತೀನಿ. ಇದು ಎಲ್ಲನೂ ಸಿಂಪಲ್ ಆಗಿದೆ. ಹೋಲ್ ಡ್ರೆಸ್ಸೇ ಈ ಕಲರ್ ಇದೆ. ಸೊ ಏನೂ ಇಲ್ಲ. ಇಷ್ಟು ಇವತ್ತು ಬಂದಿರೋದು. ಇದು ಮೊನ್ನೆ ಒಂದು 4 ಐಟಮ್ ಬಂದಿತ್ತು, ಇವತ್ತು ಸ್ವಲ್ಪ ಬಂತು. ಸೊ ಎಲ್ಲ ನೋಡಿ ಹೆಂಗೆ ಹರಡ್ಕೊಂಡಿದ್ದೀನಿ ಅಂತಂದರೆ ತೋರಿಸ್ತೀನಿ. ಅಯ್ಯೋ, ಈ ಹೇರ್ ಎಕ್ಸ್ಟೆನ್ಷನ್ನೇ ನಂಗೆ ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿದೆ ಅಲ್ಲ, ಫುಲ್ ಸಾಫ್ಟ್ ಹೇರ್ಸ್ ಇದು ಎಕ್ಸ್ಟೆನ್ಷನ್. ನನ್ನ ಹೇರ್ಸೇ ಚೆನ್ನಾಗಿದೆ. ಆ ಥರ ನಾನು ಬೇರೆ ಹೇರ್ಸ್ ಎಲ್ಲ ಹಾಕ್ಕೋಬೇಕು ಅಂತೇನಿಲ್ಲ, ಬಟ್ ಉದ್ದ ಜಡೆ ಬೇಕು ಅಂತ ಅನ್ನಿಸ್ತು ಈ ಸಾರಿ. ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದೀನಿ. ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನೂ ತುಂಬ ಆರ್ಡರ್ಸ್ ಬರೋಕ್ಕಿದೆ. ಇನ್ನೊಂದು ಮೇ ಬಿ 5-6 ಅನ್ಕೋತೀನಿ. ಇಷ್ಟರಲ್ಲಿ ಇಷ್ಟೇ ಬಂದಿದೆ. ಇದರಲ್ಲಿ ಸ್ವಲ್ಪ ಮನಸ್ಸಾಗ್ತಾ ಇಲ್ಲ, ಅದನ್ನು ವಾಪಸ್ ಹಾಕ್ಬಿಡ್ತೀನಿ. ಇನ್ನು ಕೆಲವೊಂದು ಮಾತ್ರ ಇಟ್ಕೋತೀನಿ ಗೈಸ್, ಏನಂತೀರಾ? ಸೊ ಬನ್ನಿ ನಾನು ಫಸ್ಟು ಟ್ರಯಲ್ ಮಾಡಿಬಿಡ್ತೀನಿ, ಹೇಗೆ ಬಂತು ಅಂತ ಹೇಳಿ ಆಮೇಲೆ ನಿಮ್ಗೆ ಹೇಳ್ತೀನಿ.
ಸೊ ನೋಡಿ ಇಷ್ಟೊಂದು ಡ್ರೆಸ್ ಇಟ್ಕೊಂಡಿದ್ದೀನಿ. ಟ್ರಯಲ್ ನೋಡೋಕ್ಕೆ 1 2 ಆ್ಯಂಡ್ ಇದು 3ನೇದು, ಇದು ಬಂದಿದೆ 4, ಇದು ಬಂದು 5 ಆ್ಯಂಡ್ ಇದು 6, ಇದು 7 ಡ್ರೆಸ್ ಇದೆ ನನ್ನ ಹತ್ರ ಇವಾಗ. ಫಸ್ಟು ಎಲ್ಲನೂ ಹಾಕಿ ನೋಡ್ತೀನಿ. ನಾನೇನು ಗೊತ್ತಾ, ಸ್ವಲ್ಪ ಮೂಡಿ ಎಲ್ಲನೂ ಇಷ್ಟ ಆಗಲ್ಲ, ತುಂಬ ಕಂಫರ್ಟಬಲ್ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ಇಟ್ಕೋತೀನಿ. ಸೊ ಹಂಗಾಗಿ ಫಸ್ಟ್ ಹಾಕಿಬಿಡೋಣ, ಹಾಕಿಬಿಟ್ಟು ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ, ಓಕೆನಾ? ಸೊ ಗೈಸ್, ನಾನು ಫೈನಲಿ ಇದು ಒಂದೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದೇ ಚೆನ್ನಾಗಿರೋದು. ಸೊ ಮಿಕ್ಕಿದ್ದೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಕ್ವಾಲಿಟಿ ಇಲ್ಲ, ಚೆನ್ನಾಗಿಲ್ಲ, ಮತ್ತು ನನಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಮೇನ್ ಪಾಯಿಂಟು. ಸೊ ಹಾಗಾಗಿ ಅದಾದಮೇಲೆ ಈ ಹೇರ್ ಆಕ್ಸೆಸರೀಸ್ ಏನು ಬಂತು ಇದೆಲ್ಲ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿದೆ, ಬಟ್ಟೆನೇ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನೋಡಿದ್ರಿ ಅಲ್ಲ, ಹೇರ್ ಆಕ್ಸೆಸರೀಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲನೂ ಇಟ್ಕೊತಾ ಇದ್ದೀನಿ. ಅದನ್ನು ಬಿಟ್ಟು ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ರಿಟರ್ನ್ ಮಾಡ್ತಾಯಿದ್ದೀನಿ. ನಂಗೆ ಇಷ್ಟನೇ ಆಗಿಲ್ಲ ಒಂದೂ. ಮಿಂತ್ರಾ ನಂಗೆ ತುಂಬ ಇಷ್ಟ. ಫ್ಲಿಪ್ಕಾರ್ಟಲ್ಲಿ ಡ್ರೆಸ್ಸಸ್ ಆರ್ಡ್ರ್ ಮಾಡ್ಬಾರ್ದು ಅಂತ ಅಂದ್ಕೊಂಡ್ರು ಮಾಡಿಬಿಟ್ಟೆ. ಸೊ ಇವಾಗ ಅನ್ನಿಸ್ತಾ ಇದೆ ಯಾಕಾದರೂ ಮಾಡೋದು ಅಂತ ಹೇಳಿ. ಇವಾಗ ಏನಿಲ್ಲ, ಎಲ್ಲ ರಿಟರ್ನ್ ಮಾಡಿಬಿಟ್ಟು ಮತ್ತೆ ಮಿಂತ್ರಾದಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ನನಗೆ ಡ್ರೆಸ್ಸಸ್ ಬೇಕು, ಮತ್ತು ರೆಗ್ಯುಲರಾಗಿ ವೇರ್ ಮಾಡೋಕ್ಕೆ ಡ್ರೆಸ್ಸಸ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಡ್ರೆಸ್ ನೋಡ್ತಾ ಇದ್ದೆ. ಇವಾಗ ಇನ್ನೇನು ಮಾಡೋದು, ವಾಪಸ್ ಹಾಕ್ತೀನಿ. ಇನ್ನೊಂದು ಒಂದು ವೀಕ್ ಇದೆ. ಸೊ ಅಷ್ಟರಲ್ಲೇ ಬಂದರೆ ಓಕೆ, ಇಲ್ಲಾಂದರೆ ಆಫ್ಲೈನಲ್ಲಿ ತೊಗೋಬೇಕಷ್ಟೇ. ನನಗೆ ಡ್ರೆಸ್ಸಸ್ ಬೇಕಿತ್ತು ಮದುವೆಗೋಸ್ಕರ. ಸೊ ಇದೆಲ್ಲನೂ ತುಂಬ ಚೆನ್ನಾಗಿದೆ ಗೈಸ್. ಈ ಎಕ್ಸ್ಟೆನ್ಷನ್ ಆಗಿರ್ಬೋದು ಅಥವಾ ಈ ಹೇರ್ ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ. ಸೊ ಇದೆಲ್ಲ ಇಟ್ಕೋತೀನಿ, ಡ್ರೆಸ್ಸಸ್ ಎಲ್ಲ ವಾಪಸ್ ಹಾಕ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇವತ್ತು ಸಂಜೆ ಊರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀನಿ. ಸೊ ನಾಳೆ ನೋಡಿ ಏನು ಮಾಡಿದೆ ಅಂತ ಹೇಳಿ. ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಗೈಸ್.